ಎಕ್ಸಿಟ್ ಆಗಬೇಕಾದ್ರೆ ಒಬ್ಬ ವ್ಯಕ್ತಿಗೆ ಬಹಳಷ್ಟು ಖುಷಿ ಆಯಿತೋ ಅಥವಾ ಬೇರೆ ಏನು ಅನಿಸ್ತೋ ಗೊತ್ತಿಲ್ಲ. ಸಂಗೀತ ಅವರು ಶಿ ವಾಸ್ ಲೈಕ್ ಸ್ಟೇಯಿಂಗ್ ಅವೇ ಫ್ರಮ್ ಯು ಆ್ಯಂಡ್ ಅವ್ರನ್ನ ಹಗ್ ಸಹ ಮಾಡಲಿಲ್ಲ, ಅವ್ರು ನಿಮ್ಮ ಸೆಂಡ್ ಆಫ್ ಮಾಡೋದಕ್ಕೂ ಕೂಡ ಬರಲಿಲ್ಲ. ಯಾಕಿರ್ಬೋದು? ಅಂದರೆ ಒಂದು ಅವರು ನೋಡಿದಂಥ ಒಂದು ಸ್ಟ್ರಾಂಗ್ ಕಾಂಪಿಟೇಟರಲ್ಲಿ ನಾನು ಒಬ್ಳು. ಹೌದು. ಸೊ ಹೋಗ್ತಿರೋದಕ್ಕೆ ಖಂಡಿತವಾಗ್ಲೂ ಖುಷಿ ಆಗ್ತಿರುತ್ತೆ. ನಾನು ಅದೇ ಕಾರಣಕ್ಕೆ ಪ್ರಾಬಬ್ಲಿ ಒಂದಿಬ್ಬರು ಮೂರು ಜನನ ಪಾಯಿಂಟ್ ಔಟ್ ಮಾಡಿ ಹಿಂಗೆ ನೋಡ್ಕೊಂಡು ಹೇಳಿದ್ದೀನಿ, ನಾನು ಹೋಗ್ಬೇಕು ಅಂತ ಕಾಯ್ತಿದ್ರಲ್ವಾ ನೀವು ಅಂತ. ಸೊ ಅಂದರೆ ನಾನು ಏನು ಮಾತಾಡ್ತೀನೋ, ನಾನು ಇಷ್ಟನೋ ಇಲ್ವೋ, ಒಂದು ಕಾಂಪಿಟೇಷನ್ ಅಂತ ಬಂದಾಗ ಕಾಂಪಿಟೇಟರ್ ಅಂತ ಕೆಲವ್ರನ್ನ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ಹೇಳದೇ ಇರ್ಬೋದು, ಹೇಳಿದ್ರೆ ಏನಾಗುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತೆ. ಅಂದರೆ ಆಲ್ರೆಡಿ ಇವ್ರು ಇಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ನಾವಿನ್ನೂ ಇವರು ಕಾಂಪಿಟೇಟರ್ ಅಂತ ಹೇಳಿಬಿಟ್ರೆ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ, ಅಥವಾ ಏನೂ ಓವರ್ ರೂಲ್ ಮಾಡ್ತಾರೆ ಅನ್ನೋವಂಥದ್ದು ಎಲ್ಲರ ಮೈಂಡ್ಸೆಟ್ಟಲ್ಲೂ ಇರುತ್ತೆ. ಆ ರೀತಿಯಾಗಿ ಬಹಳಷ್ಟು ಜನ ನನಗೆ ಸ್ಟ್ರಾಂಗ್ ಅಂತ ಹೇಳ್ತಿರ್ಲಿಲ್ಲ. ಬಟ್ ಯಾವುದಾದ್ರೂ ಬೇರೆ ವಿಚಾರ ಬಂದಾಗ ನೀನು ಸ್ಟ್ರಾಂಗು ಅಂತ ಹೇಳೋರು. ಅಂದರೆ ಪಾಸಿಟಿವ್ ಅಂತ ಹೇಳುವಂಥ ಸಮಯದಲ್ಲಿ ಹೇಳ್ತಿರ್ಲಿಲ್ಲ. ನೆಗೆಟಿವ್ ಅಂತ ಹೇಳೋ ಟೈಮಲ್ಲಿ ನೀನು ಇಷ್ಟು ಸ್ಟ್ರಾಂಗ್ ಆಗಿ ಇದನ್ನು ಮಾತಾಡ್ತೀಯ, ಅದಕ್ಕೆ ನನಗೆ ನೀನು ಬೇಡ ಅನ್ನೋ ಥರ ಹೇಳ್ತಾರೆ. ಸೊ ಲೈಕ್ ದಟ್ಸ್ ಅ ಪ್ಲಸ್ ಟು ಮೀ. ಸೊ ಐ ಅಪ್ರಿಷಿಯೇಟ್ ದ್ಯಾಟ್. ಇವರ ವಿಚಾರದಲ್ಲಿ ತುಂಬ ಒಂದು 2 ವಾರದಿಂದ, ಸ್ಪೆಷಲಿ 2-3 ವಾರದಿಂದ ಭಾಳಷ್ಟು ಅನ್ವಾಂಟೆಡ್ ಚರ್ಚೆಗಳು ಆಗ್ತಿದ್ವು. ಎಲ್ಲವೂ ನಿಮಗೆ ನೋಡೋಕ್ಕೆ ಸಿಕ್ಕಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಆ ಮನೆ ಒಳಗಡೆ ಇದ್ದಾಗ ತೀರಾ ಸಣ್ಣ ವಿಷಯಕ್ಕೂ ನಾನ್ಸೆನ್ಸಾಗಿ ಒಂದು ಆರ್ಗ್ಯುಮೆಂಟ್ ಆಗೋದು, ಯಾವ್ಯಾವುದೋ ಸಿಲ್ಲಿ ಮ್ಯಾಟ್ರ್ ತೊಗೊಂಬಂದ್ಬಿಟ್ಟು ಏನೇನೋ ಹೇಳೋರು, ಅಥವಾ ತೀರಾ ಸಂಬಂಧನೇ ಇಲ್ದಿರೋಂಥ ವಿಚಾರ ತೊಗೊಂಡು ನಾಮಿನೇಟ್ ಮಾಡುವಂಥದ್ದಾಗಿರ್ಬೋದು. ಬೇರೆ ಯಾವುದೋ ಒಂದು ವಿಚಾರದಲ್ಲಿ ಅದೇ ಮೈನಸ್ ಅಂತ ಹೇಳಬೇಕಾದ್ರೆ ತುಂಬ ಎವಿಡೆಂಟಾಗಿ ಟಾರ್ಗೆಟ್ ಮಾಡೋ ರೀತಿಯಲ್ಲಿ ಮಾತಾಡೋವಂಥದ್ದಾಗಿರ್ಬೋದು. ಇದನ್ನೆಲ್ಲ ನೋಡಿ ಒಂದಷ್ಟು ಆರ್ಗ್ಯುಮೆಂಟ್ಗಳಾಗಿದ್ದಾವೆ ನಮ್ಮ ಮಧ್ಯ, ನನಗೂ ಸಂಗೀತಂಗೂ. ಒಂದು 2-3 ವಾರದಲ್ಲಿ ತೀರಾ ಚೆನ್ನಾಗಿಲ್ದಿರೋಂಥ ಆರ್ಗ್ಯುಮೆಂಟ್ಗಳು. ವಿ ಹ್ಯಾವ್ ಫೆಲ್ಟ್ ದಟ್ ಇಟ್ಸ್ ನಾಟ್ ನೈಸ್ ಬಟ್ ಸ್ಟಿಲ್ ಇಟ್ ಇಸ್ ಹ್ಯಾಪನಿಂಗ್ ಅನ್ನೋ ಥರ. ಸೊ ಅಂದರೆ ಒಂದು ವ್ಯಕ್ತಿನ ನೀನು ಟಾರ್ಗೆಟ್ ಮಾಡಿ ಅವರನ್ನು ಕೆಳದಾಗಿ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿ ಮಾತಾಡೋದಕ್ಕೆ ಲೈವ್ ಎಕ್ಸಾಂಪಲ್ ಆಗಿ ಕಾಣಿಸ್ತಾರೆ ಅವರು. ಸೊ ಹಂಗಿದ್ದಾಗ ಐ ಡೋಂಟ್ ಫೀಲ್ ಲೈಕ್ ಹಗಿಂಗ್ ಯು ಮ್ಯಾನ್. ಏನು ಅದರಲ್ಲಿ ಒಳ್ಳೆತನ ಕೆಟ್ಟತನ ಅನ್ನೋದು ಏನೂ ಇಲ್ಲ. ನೀನು ಕಾಂಪಿಟೇಷನಲ್ಲಿ ಮುಂದೆ ಬರಬೇಕು ಅನ್ನೋ ಒಂದೇ ಇಂಟೆನ್ಷನಲ್ಲಿ ನೀನು ಈ ಲೆವೆಲ್ವರೆಗೂ ಒಂದು ವ್ಯಕ್ತಿನ ತೋರಿಸ್ತೀಯ ಅಥವಾ ಮಾತಾಡ್ತೀಯಾ, ಬಿಹೇವ್ ಮಾಡ್ತೀಯಾ ಅಂತಂದರೆ ಅದು ನಿನ್ನ ವ್ಯಕ್ತಿತ್ವನ ಕೆಳಗಡೆ ಬರ್ತದೆ. ಬೇರೆಯವರು ನಿನ್ನ ಕಣ್ಣಿಗೆ ಅಥವಾ ಅಲ್ಲಿ ನಿನ್ನ ಫ್ರೆಂಡ್ಸ್ ಕಣ್ಣಿಗೆ ಕೆಟ್ಟವರಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಆಚೆ ನೋಡ್ತಿರೋರ್ಗೂ ಕೂಡ ಕೆಲವೊಂದು ಕಾಣಿಸುತ್ತೆ. ಅದನ್ನು ಮರ್ತು ಬಿಡಬಾರ್ದು. ನೀನು ಮೇಲೆ ಹೋಗಬೇಕು, ಹೌದು, ಬಟ್ ಬೇರೆಯವ್ರನ್ನ ನೀನು ಕೆಳಮಟ್ಟದಲ್ಲಿ ಹಾಕಬಾರ್ದು. ಆ ಒಂದು ಇಂಟೆನ್ಷನ್ ಅವ್ರಿಗೆ ಇದೆ ಅಂತ ನನಗೆ ತುಂಬ ಸಲ ಅನಿಸಿದೆ. ಆ ಕಾರಣಕ್ಕೆ ನನಗೆ ಅವರನ್ನು ಹಗ್ ಮಾಡಬೇಕು ಅಂತ ಅನಿಸ್ಲಿಲ್ಲ. ಆ್ಯಂಡ್ ಐ ಡೋಂಟ್ ಫೀಲ್ ಲೈಕ್ ಕ್ಯಾರಿಂಗ್ ಇಟ್ ಫಾರ್ವರ್ಡ್. ಕೆಟ್ಟದಾಗಲಿ ಒಳ್ಳೇದಾಗಲಿ ಇದು ಎರಡನ್ನೂ ನಾನು ಕ್ಯಾರಿ ಮಾಡೋದಕ್ಕೆ ಇಷ್ಟಪಡಲ್ಲ ಅವ್ರ ಕಡೆಯಿಂದ. ಯಾವುದೂ ಬೇಡ ನನಗೆ.